ನಮಸ್ಕಾರ. ಧರ್ಮಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಭಗವಂತನ ಸಾಕ್ಷಾತ್ಕಾರ ಮಾಡಿಸುವ ಧರ್ಮಕ್ಷೇತ್ರ, ದೈವ ಸಾನ್ನಿಧ್ಯದ ಅನುಭವ, ಬೇಡುವ ಭಕ್ತರಿಗೆ ನೆಮ್ಮದಿಯ ತಾಣ, ಅಚ್ಚರಿ, ವಿಸ್ಮಯ, ಕುತೂಹಲದ ಪವಾಡ ಕ್ಷೇತ್ರಗಳ ಮಹಾ ದರ್ಶನ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ನಮ್ಮ ನಂಬಿಕೆ, ಭಕ್ತಿ, ಜ್ಞಾನ, ಪೌರಾಣಿಕತೆಯ ಸಂಗಮ ಸ್ಥಳ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೊದ್ದು ನಿಂತಿರುವಂತಹ ಪುಣ್ಯಕ್ಷೇತ್ರಗಳ, ಪವಾಡ ಕ್ಷೇತ್ರಗಳ ಮಹಾ ದರ್ಶನವೇ ನಮ್ಮ ಧರ್ಮಕ್ಷೇತ್ರ ಕಾರ್ಯಕ್ರಮ. ಇಂದಿನ ನಮ್ಮ ಧರ್ಮಕ್ಷೇತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬ್ರಹ್ಮರ್ಷಿ ಮಹರ್ಷಿ ಆನಂದ ಗುರೂಜಿಯವರು ಸ್ಥಾಪಿಸಿರುವಂತಹ ಶ್ರೀ ಲಕ್ಷ್ಮೀ ಭೂವರಹಸ್ವಾಮಿ ದೇಗುಲವನ್ನು ದರ್ಶಿಸುವಂತಹ ಸಮಯ. ಬೇಡಿದ ಭಕ್ತರಿಗೆ ಕೇಳಿದ್ದನ್ನು ಕರುಣಿಸುವಂತಹ ಇಂತಹ ಶ್ರೀ ಕ್ಷೇತ್ರದ ಸಾಕ್ಷಾತ್ ದರ್ಶನವನ್ನು, ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಮಶ್ರವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೀದ ಸಾಧನಂ ಕಲ್ಯಾಣಾತ್ಮಕಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರತಕ್ಕಂತಹ ಈ ಪುಣ್ಯ ನೆಲದಲ್ಲಿ ಇದು ಸಾಲಿಗ್ರಾಮ ಕ್ಷೇತ್ರ. ಇಂದು ಸಾಲಿಗ್ರಾಮ ಕ್ಷೇತ್ರ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮನಸ್ಸಲ್ಲಿದ್ದದ್ದು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ, ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂತಹ ಬೃಹತ್ ಮಠದ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂತಹದ್ದು ನವರತ್ನ ಅಗ್ರಹಾರದ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಮಹರ್ಷಿ ಮಂದಿರದಲ್ಲಿ ಶ್ರೀನಿವಾಸನೇ ನಿಲ್ಲಬೇಕಾಗಿತ್ತು. ಆದರೆ ನನ್ನ ಮನಸ್ಸಿನ ಸಂಕಲ್ಪ ಶ್ರೀನಿವಾಸ ಇಲ್ಲಿ ನಿಲ್ಲಿಸಬೇಕು, ಶ್ರೀನಿವಾಸನ ಇಲ್ಲಿ ಕರೆತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಶ್ರೀನಿವಾಸನ ದರ್ಶನ ಸಿಗುವಂಥದ್ದಾಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೆ ನಾನು. ಆದರೆ ಚಿಂತನೆಯಿಂದ ಅದನ್ನು ಸಾಬೀತುಪಡಿಸುವಂಥದ್ದಾಗಲಿ ಅಥವಾ ಶ್ರೀನಿವಾಸನ ಇಲ್ಲಿ ಪ್ರತಿಷ್ಠಾಪನೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂಥದ್ರಲ್ಲಾಗಲಿ ನನ್ನ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ಅದೇ ಶುಭ ಮುಹೂರ್ತದಲ್ಲಿ ಒಂದು ಅದ್ಭುತವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸಾಲಿಗ್ರಾಮ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಇಲ್ಲಿಗೆ ಬಂದದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬೃಹತ್ ಮಟ್ಟದ ಸಾಲಿಗ್ರಾಮ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಸಾಲಿಗ್ರಾಮ, ಒಂದು ಅಭೂತಪೂರ್ವವಾದಂಥ ಸಾಲಿಗ್ರಾಮ ಅಂದರೆ ಎಲ್ಲರೂ ನೋಡಿರ್ತಕ್ಕಂಥದ್ದು ಒಂದಿಷ್ಟು ದಪ್ಪ ಮಾತ್ರ, ಅಥವಾ ಹಾಗೂ ಅಂದರೆ ಒಂದು ಹಿಡಿಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಬೊಗಸೆಯಷ್ಟು ಸಾಲಿಗ್ರಾಮ ನಾನು ನೀವು ಎಲ್ಲರೂ ಸಹಿತ ಕಂಡದ್ದು ಅಷ್ಟೇ. ಆದರೆ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ಒಂದು ಅಪರೂಪವಾದಂತಹದ್ದು ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಅಂದರೆ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಕ್ಕೆ, ಅದರಲ್ಲೂ ನಿಮ್ಮ ಡಾಕ್ಟರ್ ಮಹರ್ಷಿ ವಾಸ್ತುಗೃಹದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ವಾಸ್ತುಗೃಹಕ್ಕೆ ಬಂದಂಥ ಆ ಸಾಲಿಗ್ರಾಮ ಅಂದು ಪ್ರಥಮ ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಮಹಾ ಸಂಕಲ್ಪವನ್ನು ನಾವು ನಡೆದ್ವಿ. ಆ ಸಂಕಲ್ಪ ನಡೆಸಿದಂಥ ಆ ಕಾಲ ಇದು ಬರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ವಾಸ್ತುಗೃಹಕ್ಕೆ ಮತ್ತು ಅವರಿಗಷ್ಟೇ ಸೀಮಿತವಾಗದಿರ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಯಾರೊಬ್ಬರು ಸಮಸ್ಯೆ ಹೊತ್ತು ಬರ್ತಾರೋ ಸಮಸ್ಯೆಗೊಂದು ಪರಿಹಾರವನ್ನು ಕಾಣಿಸಬೇಕು, ಆ ಪರಿಹಾರದಿಂದ ಏನೆಲ್ಲ ಪರಿಹಾರಗಳಿದೆಯೋ ಎಲ್ಲವೂ ಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ನನ್ನ ಬೆಳಗಿನ ಕಾರ್ಯಕ್ರಮಗಳಲ್ಲಿ ನಾನು ಆಗ ತಿಳಿಸ್ತಾ ಬಂದೆ. ಕಾರ್ಯಕ್ರಮಗಳಲ್ಲಿ ವಿಚಾರಗಳನ್ನು ತಿಳಿಸಿದೆ,
ಒಂದು ಅಭೂತಪೂರ್ವ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ವರಹಾಮೂರ್ತಿಯ ಸಾಲಿಗ್ರಾಮ ಬಂದಿದೆ, ಬಂದು ದರ್ಶನ ಮಾಡಿ ಅಂತ ಭಕ್ತ ಸಾಗರಕ್ಕೆ ನಾನು ತಿಳಿಸಿದೆ. ಅಂದು ಬಂದಂತಹ ಭಕ್ತ ಸಾಗರ ಇದೆಯಲ್ಲ, ಸಾಗರೋಪಾದಿಯಲ್ಲಿ ಹರಿದು ಬಂದಂಥದ್ದು. 11 ದಿವಸದ ಒಂದು ಜಾತ್ರಾ ಮಹೋತ್ಸವ ಅಂತ ಮಾಡಿದ್ವಿ. ಆ 11 ದಿವಸದ ಜಾತ್ರಾ ಮಹೋತ್ಸವಕ್ಕೆ ದಿನವೊಂದರಂತೆ 13,000 ರಿಂದ 14,000 ಜನ ಪ್ರತಿನಿತ್ಯ ಬಂದದ್ದು ಸಾಗರೋಪಾದಿಯಲ್ಲಿತ್ತು. ಇಡೀ ನವರತ್ನ ಅಗ್ರಹಾರ ಸಾದಳ್ಳಿಯಲ್ಲಿ, ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಇರತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಒಂದು ಜಾತ್ರಾ ಮಹೋತ್ಸವವೇ ನಡೀತು. ಒಂದು ದಿನಕ್ಕೆ 13,000 ರಿಂದ 14,000 ಅಂದ್ರೆ ಅಷ್ಟು ಜನ ಬರೋದು ಅಂದ್ರೆ ಅದು ಹುಡುಗಾಟದ ಮಾತಾ? ಜೊತೆಗೆ ಒಂದು ದಿವಸದ ಜಾತ್ರೆನ, 11 ದಿವಸ ನಿತ್ಯ ನಿರಂತರ ಜಾತ್ರೆ, 11 ದಿವಸ ನಿತ್ಯ ಅನ್ನದಾಸೋಹ, ಬರ್ತಕ್ಕಂತಹ ಭಕ್ತರಿಗೆ ಪುಟ್ಟದಾದಂತಹ ಒಂದಷ್ಟು ವಾಸ್ತವ್ಯ, ರಾಜ್ಯದ ಮೂಲೆ ಮೂಲೆಗಳಿಂದ, ನಾನಾ ದೇಶಗಳಿಂದ, ಹೊರಗಡೆ ಇರ್ತಕ್ಕಂತಹ ನಮ್ಮ ಭಾರತವಲ್ಲದಿದ್ರೂ ಸಹಿತ ಹೊರದೇಶದಿಂದಲೂ ಸಹಿತ ಈ ಸುದ್ದಿಯನ್ನು ಅರಿತು ಅಲ್ಲಿಂದ ಬಂದು ಭಕ್ತರ ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟು ಇದೆ. ಅಷ್ಟೇ ಅಲ್ಲದಿರ ಮನೆಗಳಲ್ಲಿ ಕೂತು ಸಂಕಲ್ಪ ಮಾಡಿದಾಗ, ಇಲ್ಲಿ ಸ್ವಾಮಿನ ಬಂದು ದರ್ಶನ ಮಾಡಿದಾಗ ಅವರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಆಗಿರಲಿ, ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥದ್ದು, ಅಥವಾ ದಾಂಪತ್ಯದಲ್ಲಿರ್ತಕ್ಕಂಥದ್ದಾಗ್ಲಿ, ಸಂತಾನ ಇಲ್ದಿರತಕ್ಕಂಥದ್ದಾಗ್ಲಿ, ಈ ಎಲ್ಲಾ ಸಮಸ್ಯೆಗಳಿಗೂ ಸಹಿತ ಒಂದು ಸೂಕ್ತ ಪರಿಹಾರವನ್ನ ಇಲ್ಲಿರ್ತಕ್ಕಂತಹ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಎಲ್ಲರಿಗೂ ಸಿಕ್ಕಂತಾಯ್ತು. ಹಾಗೆ ಕೋರ್ಟು ಕಚೇರಿಗಳಲ್ಲಿ 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಹೆಣದಾಡಿದ್ರು ಅಲ್ಲಿ ನಮಗೆ ಸರಿಯಾದ ದಾರಿ ಇಲ್ದಿದ್ದಾಗ ಇಲ್ಲಿಗೆ ಬಂದು ಸ್ವಾಮಿನ ಪ್ರಾರ್ಥನೆ ಮಾಡಿ ಹೊರಟ ನಂತರ ಅವರಿಗೆ ಸಿಕ್ಕಂತ ಆ ಒಂದು ಕೋರ್ಟಿನ ಆದೇಶ ಇದೆಯಲ್ಲ, ಆ ಸಡಗರ ಸಂಭ್ರಮ ಅವರುಗಳ ಬಾಯಲ್ಲೇ ಕೇಳಬೇಕು. ನಮ್ಗೆ ತುಂಬ ಉಪಕಾರ ಆಗಿದೆ. ಮತ್ತು ನಾವು ಅವಾಗ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ನಮ್ಮದು ಜಮೀನೆಲ್ಲ ತುಂಬ ಪ್ರಾಬ್ಲಮ್ ಇತ್ತು, ಪೊಡಿದು ಅದೆಲ್ಲ ತುಂಬ ವರ್ಷದಿಂದ ಪೆಂಡಿಂಗ್ ನಿಂತೋಗಿತ್ತು. ಇದೆಲ್ಲ ನಮ್ಗೆ ಆಯಿತು. ನಮ್ಮ ಕೆಲಸ ಎಲ್ಲ ತುಂಬ ಉಪಕಾರ ಆಗ್ತಾಯಿದೆ. ಕೇಸ್ಗಳೆಲ್ಲ ನಡೀತಾ ಇತ್ತು, ಅದೆಲ್ಲ ತುಂಬ ಉಪಕಾರ ಆಯಿತು. ಲಕ್ಷ್ಮೀ ಬೋರಸ್ವಾಮಿ ನಾವು ನಂಬಿದ್ದಕ್ಕೆ ನಮ್ಗೆ ಒಂದು ಸಾರ್ಥಕ ಆದಂಗೆ ನಮಗೆ ಒಂದು ಗೆಲುವು ಸಿಕ್ಕಿದೆ. ಅದಕ್ಕೆ ನಮಗೆ ತುಂಬ ನಮ್ಗೆ ಸಂತೋಷ ಆಗ್ತಾಯಿದೆ. ಅದರಲ್ಲಿ ನಮ್ಗೆ ಲಕ್ಷ್ಮೀ ಬೋರಸ್ವಾಮಿನ ನಂಬಿದ್ದಕ್ಕೆ ನಾವು ಬಂದು ಅವ್ರ ದರ್ಶನ ಮಾಡ್ಕೊಂಡು ಹೋದರೆ ನಮ್ಮ ಕೆಲಸ ಏನೇ ಇದ್ದರೂ ಸಕ್ಸಸ್ ಆಗುತ್ತೆ ಅಂತ ನಮ್ಗೆ ಒಂದು ನಂಬಿಕೆ ಬಂದುತ್ತೆ ಅಷ್ಟೇ. ಅವಾಗವಾಗ ನಾನು ಈ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಗುರುಜಿಯವರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮನಸ್ಸಿಗೆ ಒಳ್ಳೆಯ ಸಮಾಧಾನ ಮತ್ತು ಶಾಂತಿ ಸಿಗ್ತಾ ಇದೆ. ಮನಸ್ಸಿಗೆ ತುಂಬ ಶಾಂತಿ ಸಿಗ್ತಾ ಇದೆ. ಮನೇಲಿ ಇದ್ದಿದ್ದು ಸ್ವಲ್ಪ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿದೆ. ಅದರಿಂದ ಈ ದೇವಸ್ಥಾನ ಮೇಲೆ ನಮಗೆ ನಂಬಿಕೆ ಜಾಸ್ತಿ ಇದೆ. ಪ್ರತಿ ವಾರ ಬರ್ತಾಯಿದ್ದೀವಿ. ಒಂದು 5-6 ವಾರದಿಂದ ನಮ್ಮ ಮನಸ್ಸಿನಲ್ಲಿ ಅನ್ಸ್ಕೊಂಡಿದ್ದೆಲ್ಲ ನಮಗೆ ಒಳ್ಳೆಯದಾಗ್ತಾ ಇದೆ. ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ. ಚೆನ್ನಾಗಿ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಗುರೂಜಿ ಪ್ರೋಗ್ರಾಮನ್ನು ಡೈಲಿ ನಾವು ನೋಡ್ತೀವಿ. ಗುರೂಜಿಯವರು ಕೊಡುವಂತಹ ಸಲಹೆಗಳು ಮತ್ತು ಪೂಜಾ ಕ್ರಮಗಳು ಅವೆಲ್ಲ ಡೈಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿಯವರು ತುಂಬ ಚಾಚು ತಪ್ಪದೆ ಪಾಲಿಸ್ತಾರೆ. ನಾವು ಸಹ ಗುರೂಜಿಯವರು ಹೇಳ್ಕೊಡುವಂತಹ ಎಲ್ಲ ಸಲಹೆಗಳನ್ನು ಕೇಳಿಕೊಂಡು ಅವ್ರು ಕೊಡುವಂಥ ಆಶೀರ್ವಾದ ಎಲ್ಲನೂ ಸಹ ನಾವು ಪಾಲಿಸ್ತೀವಿ. ನಮಗೆ ಗುರೂಜಿಯವ್ರನ್ನ ಅವ್ರು ಕೊಡುವಂಥ ಸಲಹೆಗಳಿಂದ ನಾವು ತುಂಬ ನಮ್ಮ ಮನೆಯಲ್ಲಿ ತುಂಬ ಚೇಂಜಸ್ ಕಂಡಿದ್ದೀವಿ. ನಮ್ಮ ಮನೆಯಲ್ಲಿ ತುಂಬ ಸಹ ಬದಲಾವಣೆಗಳು ಆಗಿದೆ. ನಮ್ಮ ತಾಯಿಯವರು ಆಗಲೇ ಹೇಳ್ದಂಗೆ ನಾವು ತುಂಬ ಕಷ್ಟಪಟ್ಟು ಕೆಲವೊಂದೆಲ್ಲ ವಿಚಾರಗಳಲ್ಲಿ, ಜಮೀನು ವಿಚಾರ ಇರ್ಬೋದು, ಮನೆಯಲ್ಲಿ ತುಂಬ ತೊಂದರೆ ಇತ್ತು, ಅವೆಲ್ಲನೂ ಸಹ ನಮಗೆ ಸಾಲ್ವ್ ಆಗಿದೆ. ಸೊ ಗುರೂಜಿಯವರ ಆಶೀರ್ವಾದ ನಮ್ಗೆ ಸದಾ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ನಾವಿಲ್ಲಿ ಬಂದ ಮೇಲೆ ನಮಗೆ ಪಡ್ಕೊಂಡಷ್ಟೇ ನಮಗೆ ಸಂತೋಷ ಆಗಿದೆ. ಇದು ಪೂರ್ವ ಜನ್ಮದ ಸುಕೃತ. ಒಂದು ಎರಡನೇದೇನು, ಕಣ್ಣಿದ್ದರೆ ಕನಿಗಿರಿ ನೋಡ್ಬೇಕು, ಕಾಲಿದ್ದರೆ ಹಂಪಿ ನೋಡ್ಬೇಕು, ಮನಸ್ಸಿದ್ದರೆ ಆನಂದ ಗುರೂಜಿಯವರ ಮಹರ್ಷಿ ಮಂದಿರ ನೋಡ್ಬೇಕಂತ ನನ್ನ ಆಸೆ. ಮೊದಲಿಗೆ ನನ್ನ ಆನಂದ ಗುರೂಜಿಯವರಿಗೆ ಕೋಟಿ ನಮಸ್ಕಾರಗಳು. ಆನಂದ್ ಗುರೂಜಿಯಲ್ಲಿ ತುಂಬ ತಾಳ್ಮೆ, ಸಹನೆ, ಬಂದವರಿಗೆ ತುಂಬ ಸಹನೆಯಿಂದ, ಪ್ರೀತಿಯಿಂದ ಮಾತಾಡಿಸಿ ಅವರಿಗೆ ಏನೇನು ಪ್ರೀತಿ ಕೊಡಬೇಕೋ ಕೊಡ್ತಾರೆ. ಇಲ್ಲಿ ಬರೋ ಜನ ಮುಖ್ಯವಾಗಿ ಗುರೂಜಿ ನೋಡ್ಬೇಕಂತಲೇ ಎಷ್ಟೊಂದು ಆತುರ ಪಡ್ತಾ ಇರ್ತಾರೆ. ಅಂಥವರಿಗೆಲ್ಲ ಗುರೂಜಿ ಬಂದು ಅವರಿಗೆ ಆಶೀರ್ವಾದ ಮಾಡಿ ಸಂತೋಷಪಡಿಸಿ ಆಮೇಲೆ ಅವರು ದೇವ್ರು ನೋಡೋಣ ಅಂತ ಹೇಳೋಗ್ತಾರೆ. ಇಲ್ಲಿ ಬಂದವರಿಗೆಲ್ಲ ತುಂಬ ಸಂತೋಷವಾಗಿದೆ, ಒಳ್ಳೆಯದಾಗಿದೆ. ಗುರೂಜಿಯವರಿಂದ ತುಂಬ ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ. ಗುರೂಜಿಯವರಿಗೆ ಮತ್ತೊಮ್ಮೆ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವು ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಕಲಿಯುಗದ ದೈವ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಬೇಕು. ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮನೆ ದೇವರಾದಂತಹ ಶ್ರೀನಿವಾಸನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನಮ್ಮದಾಗಿತ್ತು. ಆದರೆ ಕಲಿಯುಗದ ಪ್ರತ್ಯಕ್ಷ ದೈವ, ನಿತ್ಯ ಕಲ್ಯಾಣೋತ್ಸವ ಪ್ರಿಯ
ಕಲಿಯುಗದಲ್ಲಿ ಶ್ರೀನಿವಾಸನ ಸಾನ್ನಿಧ್ಯ ಅಂದರೆ ಅದು ತಿರುಮಲ ತಿರುಪತಿ. ತಿರುಮಲ ತಿರುಪತಿ ಶ್ರೀನಿವಾಸನಿಗೂ ಸಹಿತ ಸ್ಥಳವನ್ನು ಕೊಟ್ಟಿದ್ದು ಲಕ್ಷ್ಮೀ ಬೋರಹಸ್ವಾಮಿಯೇ. ಇವತ್ತಿಗೂ ಸಹಿತ ತಿರುಪತಿ ಶ್ರೀನಿವಾಸನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನ ಅದು ತಿರುಪತಿ ಬೆಟ್ಟ ಅಂತ ಹೇಳಿದ್ರು ಅದು ವರಹಾ ಬೆಟ್ಟವಾಗೇ ಇರ್ತಕ್ಕಂತಹದ್ದು. ಇವತ್ತು ನಾವು ನೀವೆಲ್ಲರೂ ಸಹಿತ ಸವಿತಿರ್ತಕ್ಕಂತಹ ಆ ಮಹಾಪ್ರಸಾದ ಇದೆಯಲ್ಲ, ಲಡ್ಡು ಪ್ರಸಾದ, ಆ ಲಡ್ಡು ಪ್ರಸಾದ ಸಹಿತ ವರಹಾದೇವರದೇ. ವರಹಾದೇವರ ಪ್ರಸಾದವನ್ನ ಬಕುಳಾದೇವಿ ತನ್ನ ಮಗನಾದಂಥ ಶ್ರೀನಿವಾಸನಿಗೆ ಕೊಟ್ಟು ಅಭೂತಪೂರ್ವದಂತಹ ಬಹಳ ವಿಶೇಷವಾದಂತಹ ಸಿಹಿಯಿಂದ ಕೂಡಿರ್ತಕ್ಕಂಥ ಈ ಪ್ರಸಾದ ಅಂದಾಗ ಇದು ದೇವತೆಗಳು ಮಾಡಿರ್ತಕ್ಕಂಥದ್ದಲ್ಲ, ಮನುಷ್ಯರು ಮಾಡಿರ್ತಕ್ಕಂಥ ಪ್ರಸಾದ. ಇದು ವರಹಾಮೂರ್ತಿಯ ಪ್ರಸಾದ, ವರಹಾದೇವರ ಅನುಗ್ರಹದಿಂದ ತಂದಂತಹ ಪ್ರಸಾದ ಅಂತ ಹೇಳಿದ್ದಂತೆ ತಾಯಿ. ಅಂದಿನಿಂದ ಇಂದಿನವರೆಗೂ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದ ಆ ಲಡ್ಡು ಪ್ರಸಾದ ಅದಕ್ಕೆ ಸರಿಸಾಟಿ ಮತ್ತೊಂದಿಲ್ಲ. ಯಾರೂ ಅದನ್ನು ಕಾಪಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಆ ಲಡ್ಡು ಪ್ರಸಾದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೆ. ಎಷ್ಟೇ ಆದರೂ ವರಹಾದೇವರು ಶ್ರೀನಿವಾಸನ ಮಹಾಪ್ರಸಾದ. ಅಂದು ಶ್ರೀನಿವಾಸ ವರಹಾಮೂರ್ತಿಗೆ ಒಂದು ಮಾತು ಕೊಡ್ತಾನೆ, ಭಗವಂತ ನೀನು ನನಗೆ ಇಲ್ಲಿ ನಿಲ್ಲಿಕ್ಕೆ ಸ್ಥಳ ಕೊಟ್ಟಿದ್ಯಾ, ನನ್ನ ಪೂಜಾನುಷ್ಠಾನ ನನ್ನ ಆರಾಧನೆಗೆ ನನಗೆ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರಾದರೂ ಮೊದಲು ನಿನ್ನ ದರ್ಶನವನ್ನೇ ಮಾಡಬೇಕು, ನಿನ್ನ ದರ್ಶನ ಮಾಡಬೇಕು, ನಿನಗೇ ಪೂಜಾನುಷ್ಠಾನ ಆಗಬೇಕು, ನನಗೆ ತಯಾರಾಗುವಂತಹ ನೈವೇದ್ಯ ಮೊದಲು ನಿನಗೆ ನೈವೇದ್ಯ ಆಗಬೇಕು ಎಂಬತಕ್ಕಂತಹ ಆ ಒಂದು ಕರಾರು ಪತ್ರ ಇಂದಿಗೂ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇಂದಿಗೂ ಇದೆ. ಹಾಗಾಗಿ ಇದೆಲ್ಲವೂ ಸಹಿತ ಬಹಳ ವಿಶೇಷ. ಆದರೆ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ವರಹಾದೇವರು ಅಥವಾ ಅದರ ಹಿಂದಿನ ಚರಿತ್ರೆ ಇದೆಲ್ಲವೂ ಸಹಿತ ವರಹ ಸಾಲಿಗ್ರಾಮ ಇಲ್ಲಿಗೆ ಬಂದಾದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಸಾಲಿಗ್ರಾಮ, ಈ ಸಾಲಿಗ್ರಾಮದ ಪುಟ್ಟದಾದಂಥ ಒಂದು ಪರಿಚಯ ಮಾಡಿಸ್ತೀನಿ. ಸಾಲಿಗ್ರಾಮ ಎಂಬತಕ್ಕಂಥದ್ದು ಒಂದು ಕಪ್ಪು ಶಿಲೆ. ಸಾಲಿಗ್ರಾಮ ಮಹಾವಿಷ್ಣು ಸಾಲಿಗ್ರಾಮ ಆಗಬೇಕಾದ್ರೆ ಅದು ತುಳಸಿ ಕೊಟ್ಟ ಶಾಪ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತುಳಸಿ ಕೊಟ್ಟಂಥ ಶಾಪದಿಂದ ಸಾಲಿಗ್ರಾಮ ಆಗ್ತಾನೆ, ಅಂದ್ರೆ ಕಪ್ಪು ಶಿಲೆ ಆಗ್ತಾನೆ. ಅದಾದ ನಂತರ ಗಂಡಕಿ ಎಂಬತಕ್ಕಂತಹ ಒಬ್ಬ ವೇಶ್ಯೆ, ನೋಡಿ ಒಂದು ಹೆಣ್ಣನ ವೇಶ್ಯೆ ಅನ್ನಬಾರದು, ಆದರೆ ಆಕೆ ತನ್ನ ವೃತ್ತಿಯನ್ನ ಅದರ ಕ್ರಮದಲ್ಲಿ ಮಾಡ್ತಿರ್ತಾಳೆ. ಆದರೂ ಗಂಡಕಿಯ ಅಪೇಕ್ಷೆ ಮೇರೆಗೆ ನನ್ನ ಗರ್ಭದಲ್ಲೇ ನೀನು ಹುಟ್ಟಬೇಕು ಅಂತ ಶ್ರೀನಿವಾಸನ ಅಂದ್ರೆ ಮಹಾವಿಷ್ಣುನ ಕೇಳಿದ್ರಿಂದ ಅಂದು ಕೃಷ್ಣಶಿಲೆಯಾದಂತಹ ಆ ಸಾಲಿಗ್ರಾಮ ಅಂದ್ರೆ ಕೃಷ್ಣಶಿಲೆ ಸಾಲಿಗ್ರಾಮವಾಗಿ ಗಂಡಕಿಯ ಗರ್ಭದಲ್ಲಿ ಹುಟ್ಟಿದ್ರಿಂದ ಗಂಡಕಿ ನದಿಯಲ್ಲೇ ಸಾಲಿಗ್ರಾಮ ಸಿಗುವಂಥದ್ದಾಯ್ತು. ಇನ್ನು ಅದರೊಳಗೆ ಇರ್ತಕ್ಕಂಥ ಆ ಸುದರ್ಶನ ಚಕ್ರಗಳಿದೆಯಲ್ಲ, ಆ ಚಕ್ರ ರಚನೆ ಎಂಬತಕ್ಕಂಥದ್ದು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳುವಿನಿಂದ ಚಕ್ರ ರಚನೆ ಆಗುತ್ತೆ. ವಜ್ರಕೀಟ ಎಂಬತಕ್ಕಂಥ ಹುಳುವಿನಿಂದ ರಚನೆ ಆದಂತಹದ್ದು ಚಕ್ರ ಅಂದ್ರೆ ಸುದರ್ಶನ ಚಕ್ರ ಅಥವಾ ಶ್ರೀಚಕ್ರ. ಆದರೆ ತುಳಸಿಯಿಂದ ಶಾಪಕ್ಕೊಳಗಾಗಿದ್ದಂತಹ ಕೃಷ್ಣಶಿಲೆಯಾದಂತಹದ್ದು ಮಹಾವಿಷ್ಣು. ಗಂಡಕಿ ಎಂಬತಕ್ಕಂತಹ ವೈಶ್ಯೆ ತಾನು ಅಪೇಕ್ಷೆ ಪಟ್ಟು ತನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಿದ್ರಿಂದ ಮಹಾವಿಷ್ಣು ಪರೀಕ್ಷಾರ್ಥಿಯಾಗಿ ಬಂದು ಪರೀಕ್ಷೆ ಮಾಡಿ ನಿನ್ನಲ್ಲಿರ್ತಕ್ಕಂಥ ಒಂದು ಒಳ್ಳೆ ಗುಣವನ್ನು ನೋಡಿ ನಿನಗೆ ಏನ್ ಬೇಕು ವರ ಅಂತ ಕೇಳಿದಾಗ, ನೀನೇ ನನ್ನ ಗರ್ಭದಲ್ಲಿ ಹುಟ್ಟಬೇಕು ಸ್ವಾಮಿ ಅಂತ ಹೇಳಿದಾಗ, ಆಗ ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ ಹುಟ್ಟಿದಂಥದ್ದೇ ಈ ಸಾಲಿಗ್ರಾಮ. ಈ ಸಾಲಿಗ್ರಾಮದ ಹಿಂದಿನ ಪರಿಚಯ ಬಹಳಷ್ಟು ಇದೆ. ಜೊತೆಗೆ ಸಾಲಿಗ್ರಾಮದ ದರ್ಶನ ಜನ್ಮದಾರಭ್ಯ ಇರ್ತಕ್ಕಂಥ ಪಾಪಕರ್ಮಗಳನ್ನು ದೂರ ಮಾಡುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಹಾಗೆ ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ಅತಿ ಶೀಘ್ರದಲ್ಲೇ ಒಂದು ಕಲಿಯುಗದ ಪ್ರತ್ಯಕ್ಷ ದೈವವಾಗಿದ್ದು ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿದ್ದು ಬೇಡಿ ಬಂದಂತಹ ಭಕ್ತರಿಗೆ ವರವನ್ನು ದಯಪಾಲಿಸ್ತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು. ಆದರೆ ಪ್ರಯತ್ನ ನಂದು, ಫಲಾಫಲ ಭಗವಂತಂದು. ನನ್ನ ಸಂಕಲ್ಪ ಆಗಿದೆ. ನನ್ನ ಸಂಕಲ್ಪ ಅಂದು ಇಂದು ಇನ್ನು ಮುಂದು ಶ್ರೀನಿವಾಸನ ಪ್ರತಿಷ್ಠಾಪನೆ. ಆದರೆ ಶ್ರೀನಿವಾಸನಿಗೆ ಸ್ಥಳ ಕೊಟ್ಟದ್ದು ವರಹಾದೇವರಾದ್ರಿಂದ ಈಗಾಗಲೇ ವರಹಾಲಕ್ಷ್ಮಿ ಇಲ್ಲಿಗೆ ಬಂದು ಕೂತ್ಕೊಂಡಾಯ್ತು. ಇನ್ನ ಶ್ರೀನಿವಾಸನ ಪ್ರತಿಷ್ಠಾಪನೆಗೆ ನಾನು ಕಾತುರತೆಯಿಂದ ಕಾಯ್ತಿದ್ದೇನೆ. ಈಗಾಗಲೇ 27 ಅಡಿ ಶ್ರೀನಿವಾಸನ ವಿಗ್ರಹ ಅದಾಗಲೇ ಆ ಒಂದು ರಚನೆ, ಆ ಕೆತ್ತನೆ ಏಕಶಿಲಾ ಮೂರ್ತಿಯಾಗಿ ಸಿದ್ಧತೆ ಆಗ್ತಾ ಇದೆ. ಇನ್ನು ಮುಂಬರ್ತಕ್ಕಂಥ ದಿನಗಳು ಅತಿ ಶೀಘ್ರದಲ್ಲೇ ಸ್ವಾಮಿ ಪ್ರತಿಷ್ಠಾಪನೆಗೂ ಸಹಿತ ಮುಹೂರ್ತವನ್ನ ನಿರ್ಣಯ ಮಾಡ್ತೀವಿ.